ಬಾಡಿನ ಹಿಂಕೆ ಮುಖ್ಯ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಟಿಂಗು ಸೊ ಅದಕ್ಕೆ ವಯಸ್ಸೊಂದು ಮಾಯಾಜಿಂಕೆ ಹಿಡಿಯೋ ಮುಂಚೆ ಅಭ್ಯಾಸು ನಿಂಗುವಾಗಿಲ್ಲ ಭಕ್ತರಿ ಬಿಂದು ಶಾಶ್ವತ ಯಾವುದು ಇಲ್ಲ ಎಲ್ಲ ಚೇಂಜಿಂಗು ಇಲ್ಲ ಸರಿ ಇಲ್ಲ ಕಾಲ ಚೂರು ಸರಿ ಇಲ್ಲ ಅಲ್ಲ ವಾಚು ಮುಳ್ಳು ಅಲ್ಲಾಸು ಕೈ ಮುಗಿವೆವು ಕನಸುಗಳೇ ಕೈ ಮುಗಿವೆವು ಸುಮ್ಮನಿರಿ ನಮಗೂ ಆಸೆಯಿದೆ ಚೂರು ನಗಲು ಹಾತೊರೆದರು ನಾವು ನಮಗೇನೆ ಮತ್ತೆ ಸಿಗಲು ಮ್ಯಾಲೆ ಕುಂತಾದವರು ಒಪ್ಪೆ ನಮಗೆ ಡಾರ್ಲಿಂಗು ಶಾಶ್ವತ ಯಾವುದು ಇಲ್ಲ ಅವನು ಸ್ಲೀಪಿಂಗು ಇಲ್ಲ ಸರಿ ಇಲ್ಲ ಭಗವಂತಾನೇ ಸರಿ ಇಲ್ಲ ನಿನ್ನ ಬಾಳು ನಿನ್ನೆ ಅಲ್ಲಾಡ್ಸು ಲೈಫ್ ಊಟ ನಿಕ್ಕು ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂಕೆ ಮುಖ್ಯ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾನೇ ಬೈರೇಗೌಡ ಹೆಜ್ಜೆ ಕಿತ್ತಿಟ್ಟರೆ ಭೂಮಂಡಲ ಕೈ ಎತ್ತಿದರೆ ಆ ಸ್ವರ್ಗವೇ ತತ್ತರಿಸುತ್ತಿರುವಾಗ ಬೀದಿಯ ಬರಬಿಕಾರಿ ನನ್ನ ಕಾರಸ್ಥಾನಕ್ಕೆ ಅಡ್ಡಿಯಾಗಿ ನಿಂತು ಅನ್ನಾನವನ ರಕ್ತ ಕುಡಿಯದೆ ಬಿಡಲಾರೆ. ನನ್ನ ಈ ಐಶ್ವರ್ಯದಲ್ಲಿ ಅಪರೂಪದ ಚಿನ್ನದಂತೆ ಮುದ್ದಿನಿಂದ ಬೆಳೆಸಿರುವ ನನ್ನ ತಂಗಿಯ ಮೇಲೆ ಕಣ್ಣಾಕಿದ್ದಾನೆಂದರೆ ಅವನ ಕಣ್ಣು ನಾನು ಕೀಳಲೇಬೇಕು. ಕೀಳದೆ ಬಿಡ
ಕರೆದಿದ್ದು? ಬಂದಿದ್ದಾಯಿತು. ನಾ ಕೇಳುವ ಪ್ರಶ್ನೆಗೆ ಮೊದಲು ಸರಿಯಾಗಿ ಉತ್ತರ ಕೊಡು. ಯಾಕಣ್ಣ, ಅಂತ ಪ್ರಸಂಗ ಏನಾಗಿದೆ? ಸರಿ, ಕೇಳಿ. ಅದೇನ್ ಕೇಳ್ತೀರಾ? ಸತ್ತಾಶ್ರಯ ಪತ್ರಿಕಾ ಸಿದ್ಧಲಿಂಗನೆಂಬ ಹುಡುಗ ನಿನಗೆ ಗೊತ್ತೇ? ಗೊತ್ತಿದೆಯಲ್ಲ, BA ಮುಗಿಸಿ IPS ಓದ್ಬೇಕಂತಿದ್ರು. ಆದ್ರೆ ಪತ್ರಿಕೆ ಪ್ರಾರಂಭ ಮಾಡಿದ್ದಾರೆ. ತುಂಬಾ ಒಳ್ಳೆ ಹುಡುಗ ಅವರು. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಮುಚ್ಚು ಮರೆಯಲ್ಲಿ ಅವನೊಂದಿಗೆ ಕಾಮದಾಟವಾಡಿ ನನ್ನ ಜನದ ಗೌರವಕ್ಕೆ ಧಕ್ಕೆ ತಂದಿದ್ದಲ್ಲದೆ ನನ್ನ ಮುಂದೆನೆ ಅವನ ಹೆಸರನ್ನು ಎಳೆಯುವಿಯ ನೀಚೆ. ನಾನು ಈ ಕೆಲಸ ಮಾಡ್ತೀನೆಂದು ನಿಮಗೆ ಯಾರಣ್ಣ ಹೇಳಿದ್ದು? ನನ್ನ ನೆಚ್ಚಿನ ಗೆಳೆಯ ಪ್ರಶಾಂತ್. ನಿಮ್ಮೆದುರಿಗೆ ಹೇಳ್ದ ಅವನೊಬ್ಬ ಲೋಫರ್ ಇದ್ದಂತೆ. ಶಕುಂತಲ, ಅವನು ಲೋಫರ್ನಲ್ಲ. ನೀವು ಚಕ್ಕಂದ ಹೊಡೆದು ನೆಲದಾಡಿದ ಭಾವಚಿತ್ರ ತೆಗೆದುಕೊಂಡು ತೋರಿಸಿದ ನನ್ನ ಪರಮ ಆಪ್ತ. ನೋಡಿ, ನೀವು ನೆಲೆದಾಡಿದ ಭಾವಚಿತ್ರ. ಮೌನವಾಗಿ ನಿಂತು ನನ್ನ ಮಾನ ಕಳೆಯುವ ಹೆಣ್ಣೆ, ಮೊದಲು ಕೊಡಕ್ಕೂ ಇದಕ್ಕೆ ಉತ್ತರ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡೋಣ. ನಾನು ಅವರನ್ನು ಮನಸ್ಪೂರ್ವಕವಾಗಿ ಪ್ರೀತಿ ಮಾಡ್ತಾ ಇದ್ದೇನೆ. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಕೆಚ್ಚನೆಯ ವೀರನಾಗಿ ಇಡೀ ನಾಡನ್ನೇ ನಡುಗಿಸಬಲ್ಲ ಈ ಭಯಂಕರ ಶಂಕರನ ಮುಂದೆ ಪ್ರೀತಿಸುತ್ತೇನೆ ಎಂದು ಹೇಳುವೆಯಲ್ಲ, ನಾಚಿಕೆ ಆಗುವುದಿಲ್ಲ ನಿನ್ನ ಈ ಏಸಿ ಜನ್ಮಕ್ಕೆ. ಶಕುಂತಲ, ಹೆತ್ತವರನ್ನು ಕಳೆದುಕೊಂಡ ನನ್ನ ಮುದ್ದಿನ ತಂಗಿ ಎಂದು ನಿನ್ನನ್ನು ಮುದ್ದಿನಿಂದ ಬಳಸಿ ಮಹಾರಾಣಿಯನ್ನಾಗಿ ಮೆರೆಸಬೇಕೆಂದಿದ್ದರೆ ಈ ನನ್ನ ಅರಮನೆಯ ಮುಂದೆ ಕಸ ನೂಕುವ ತಿರುಗನನ್ನು ಬಯಸಿರುವೆಯಾ? ಇನ್ನೊಮ್ಮೆ ಹೇಳದಿರು ಆ ನನ್ನ ವೈರಿಯ ಮಾತನ್ನು. ಅಣ್ಣ ನೋಡಿ, ಸ್ನೇಹ ಮನಸ್ಸಿನ ಆಸ್ತಿ, ಪ್ರೀತಿ ಹೃದಯದ ಆಸ್ತಿ, ಸಂಬಂಧ ಜೀವನದ ಆಸ್ತಿ ಅಲ್ಲ. ಶಕುಂತಲ, ನಿನ್ನ ಹಣ ನೋಡಿ ಬರುವ ಗುಣ ನನಗೆ ಸುಖ ಕೊಡುವುದಿಲ್ಲ. ನಿನ್ನ ಗುಣ ನೋಡಿ ಬರುವ ನನ್ನ ಅಂದ ಮುಂದೆ ಸಾಗಲ್ಲ. ನನ್ನ ಮನೆಯ ಕೀರ್ತಿ ಮುರಿಯಬೇಕೆಂದು ಕುಳಿತುಕೊಂಡಿರುವ ಆ ಮನುಷ್ಯ ಬಿಟ್ಟು ಬಿಡುವವನ ಸ್ನೇಹವನ್ನು. ಇಲ್ಲಣ್ಣ, ಅದೆಂದಿಗೂ ಸಾಧ್ಯವಿಲ್ಲದ ಮಾತು. ನಿಮ್ಮ ಕೈಯಲ್ಲಿ ನನ್ನ ಪ್ರಾಣ ಕೊಟ್ಟನೆ ವಿನಃ ನಾನು ಮಾತ್ರ ಅವರನ್ನು ಬಿಡಲು ಸಾಧ್ಯವಿಲ್ಲ. ನನ್ನ ಪ್ರಾಣವಾದರೂ ನಾನು ಮಾತ್ರ ಅವರನ್ನು ಬಿಡಲು ಸಾಧ್ಯವಿಲ್ಲ. ಶಕುಂತಲ, ಹುಟ್ಟಿದ ಮನೆಗೆ ಕಳಂಕ ತರುವ ಎಣ್ಣೆ, ನಿನ್ನ ಈಗಲೇ ಸಾಯಿಸುವೆ. ಹೇ ಸೌಕಾರ, ಮೊದಲು ಕೈ ಬಿಡುವ ಅವರ ಕುತ್ತಿಗೆಯನ್ನು. ಸಿದ್ಧ, ನನ್ನ ವೈಯಕ್ತಿಕ ವಿಷಯದಲ್ಲಿ ಬಂದು ನನ್ನ ಮನೆಗೆ ಬಂದು ನನಗೆ ಮಾತನಾಡುವ ನೀನೇ ಜೋಡಿ. ಸತ್ಯ ಸತ್ಯ ಯುದ್ಧದಲ್ಲಿ ಸದಾ ಸತ್ಯವನ್ನೇ ಎತ್ತಿ ತೂಗಿ ನೋಡುವ ಸತ್ಯಾಶ್ರಯ ಪತ್ರಿಕೆಯ ಸಂಪಾದಕ ಸಿದ್ಧಲಿಂಗ. ಸಿದ್ಧಲಿಂಗ, ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಯಾಗಿ ನಿಂತು ನಿನ್ನ ಪತ್ರಿಕೆಯಲ್ಲಿ ಸಿಕ್ಕಂತೆ ಬರುತ್ತಿರುವೆಯಲ್ಲ. ಈಗ ಯಾರನೇ ಮಗನೇ ಈ ಅಧಿಕಾರ ಕೊಟ್ಟವರು? ದುಷ್ಟರಿಗೆ ದುರ್ಗಿಯಾಗಿ ಶುಂಭ ನಿಶುಂಭರನಲ್ಲದೆ ಆ ಮಹಿಷಾಸುರನನ್ನು ಕೊಲ್ಲಲಿಕ್ಕೆ ಆ ಜಗನ್ಮಾತೆ ಯಾರಪ್ಪನೆಯೂ ಕೇಳಲಿಲ್ಲ. ನಿನ್ನ ಅಹಂಕಾರ ಅಟ್ಟಹಾಸದಿಂದ ಮೆರೆಯುವ ನಿನ್ನ ತಲೆ ತೆಗೆಯಲಿಕ್ಕೆ ನನಗ್ಯಾರಪ್ಪನೆಯೂ ಬೇಕಾಗಿಲ್ಲ. ನನ್ನಪ್ಪನ ಇಲ್ಲದೆ ನನ್ನ ಮನೆಯೊಳಗೆ ಬಂದು ಮಾತನಾಡಲಿಕ್ಕೆ ನಿನಗೇನಿದಲೇ ಅಧಿಕಾರ? ಗೆಪ್ಪಯ್ಯನನ್ನು ಕೊಟ್ಟು ನನ್ನನ್ನು ಕರೆಯಲಿಕ್ಕೆ ಕಳಿಸಿದ್ದೇ ನಾನಿಲ್ಲಿಗೆ ಬಂದ ಅಧಿಕಾರ. ಅದೇನ ಇವನ್ ಜೊತೆ ಸಂಧಾನ ಮಾಡಮ್ಮ ಕರ್ಕಮ್ಮ ಅಂತ ನೀವ್ ಹೇಳಿದ್ರಲ್ರಿ, ಯಾಕ್ರಿ ಹಿಂಗಂತ್ರಿ? ಬರ್ರಿ ಮಾಡ್ಬಿಡ್ರಿ. ಹೌದು, ಈ ತಿಪ್ಪಯ್ಯ ಹೇಳಿದ ಹಾಗೆ ಇವನಿಗೇನಾದರೂ ಹಣದಾಸೆ ತೋರಿಸಿ ನನ್ನ ಮುಂದಿನ ಸರ್ವ ಕಾರ್ಯಗಳನ್ನು ಸಾಧಿಸಿಕೊಳ್ಳಬೇಕು. ಹಾ ಸಿದ್ಧಲಿಂಗ, ನಾನೇ ನಿನ್ನನ್ನು ಕರೆಯಲಿಕ್ಕೆ ಕಳಿಸಿದ್ದು ನಿಜ. ಆದರೆ
ನೀನು ನನ್ನ ಮಾತಿನಂತೆ ಒಪ್ಪಿದರೆ ನನ್ನಿಂದ ಬೇಕಾದಾಗ ಬೇಕಾದದ್ದನ್ನೇ ಪಡೆಯಬಹುದು. ಅದೇನೆಂದು ಪ್ರಶ್ನಿಸಿದರೆ ಅದಕ್ಕೆ ತಕ್ಕ ಉತ್ತರ ಹೇಳುತ್ತೇನೆ. ನೋಡು ಸಿದ್ಧಲಿಂಗ, ನಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೂ ನೀನು ಅಡ್ಡಿ ಬರದೆ ಹಾಗೆ ಸುಮ್ಮನೆ ಕುಳಿತುಕೊಂಡರೆ ನಿನಗೆ ಚಿನ್ನದ ಅರಮನೆಯನ್ನೇ ಕಟ್ಟಿಸಿಕೊಟ್ಟು ಹೂವಿನ ಹಾಸಿಗೆಯ ಮೇಲೆ ನಿನ್ನನ್ನು ಕೂರಿಸುವೆ. ಅಷ್ಟೇ ಅಲ್ಲ ಸಿದ್ಧಲಿಂಗ, ನನ್ನ ಮುದ್ದಾದ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುವೆ. ಓಕೆನಾ? ಆಶ್ಚರ್ಯ. ಪರಮಾಶ್ಚರ್ಯ. ಪ್ರೀತಿಗೆ ಮನಸೋತು ತನ್ನ ನೀಯತ್ತನ್ನೇ ಮಾರಿಕೊಳ್ಳುವಂತ ಮಹಾಮೂರ್ಖ ನಾನಲ್ಲ. ಬೈರೇಗೌಡ, ನನ್ನ ಹಾಗೂ ನಿನ್ನ ತಂಗಿಯ ಪ್ರೀತಿಯ ಕಗ್ಗಂಟು ಹರಿಯಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಎಂದಿದ್ದರೂ ಇವಳೇ ನನ್ನ ಸತಿ. ಹಾಗೆ ನೀನು ಮಾಡುತ್ತಿರುವ ಈ ಕ್ರೂರತನ ಮಾತ್ರ ನಾ ಬಯಲಿಗೆಳೆದೇ ಬಿಡಲಾರೆ. ಈ ಪ್ರೀತಿಗೆ ಎದರಿ ನಿನ್ನಣಕ್ಕೂ ನಾ ತಲೆ ಬಾಗಲಾರೆ. ಇದೇ ನನ್ನ ಗುರಿ. ಗುರಿ? ಲೇ ಸಿದ್ಧ, ಆ ಗುರಿ ಮುಟ್ಟೆ ತೀರುವೆನೆಂದು ಗರಿಗೆದರಿ ನೀನು ಆಕಾಶಕ್ಕೆ ಹಾರಿದರೆ ಹಾರಿದ ನಿನ್ನ ಬಲವಾದ ರೆಕ್ಕೆಯನ್ನು ಕತ್ತರಿಸಿ ಹಾಕಿ ಬಿಡುವೆ. ನನ್ನ ಬಲವಾದ ಛಲದಿಂದ ಈ ಭೂಮಿಯ ಮೇಲೆ ಈ ಟೈಗರ್ ಬೈರೇಗೌಡನ ಗರ್ಜನೆಗೆ ಇಡೀ ಬೆಟ್ಟವೇ ಪುಡಿ ಪುಡಿಯಾಗಿ ಹೋಗುವಾಗ ನಾನು ಉಸಿರು ಬಿಟ್ಟರೆ ಸಾಕು, ನಿನ್ನ ಹಸರೆಲೆಯ ಗಿಡ ಬುಡ ಸಮೇತ ಕಿತ್ತಿ ಹಾರಿ ಹೋಗುತ್ತದೆ. ನೋಡ್ತಾ ಇರು. ಏ ಬೈರೇಗೌಡ, ಈ ಸಿದ್ಧಲಿಂಗನೆಂಬುವ ಎಮ್ಮರ ಅಂತಿಂತದ್ದಲ್ಲ. ನೆಲದಿಂದ ಮರವಾಗಿ ಮರದಿಂದ ನೆಲಕ್ಕೆ ಬೇರನ್ನು ಬಿಟ್ಟ ಶ್ರೀಕೃಷ್ಣನ ಆಲದ ಮರ. ಅದನ್ನು ನೀ ಮುಟ್ಟ ಬಯಸುವ ಮುನ್ನವೇ ನಿನ್ನನ್ನು ನನ್ನ ಈ ನ್ಯಾಯವೆಂಬ ಪೆನ್ನಿನಿಂದ ಸುಟ್ಟು ಹಾಕಿ ಬರ್ತೇನೆ. ಎಚ್ಚರ, ಎಚ್ಚರ. ಸಿದ್ಧಲಿಂಗ, ಇದುವರೆಗೆ ನಿನ್ನ ವಾದವನ್ನು ಕೇಳಿ ನನ್ನ ರೋಷಾಗ್ನಿ ಉತ್ತರಿಸುತ್ತಿದೆ. ಸುಮ್ಮನೆ ಮರ್ಯಾದೆಯಿಂದ ನಮ್ಮ ಗೌಡರು ಹೇಳಿದಾಗೆ ಕೇಳಿ ನಿನ್ನ ಪತ್ರಿಕೆ ಉಳಿಸಿಕೋ. ಲೇ, ಅನ್ನ ಹಾಕಿದವರ ಮನೆ ಕಾಯ್ದು ಅವರ ಚೂ ಬಿಟ್ಟಾಗ ಬರುವ ನಾಯಿ. ನಿನಗೇನು ಗೊತ್ತೈತರೆ ಸತ್ಯದ ಸೂತ್ರ. ನನಗೆ ಪ್ರೀತಿಯ ಬೆಲೆಯೂ ಗೊತ್ತು, ನ್ಯಾಯದ ರೀತಿಯೂ ಗೊತ್ತು. ಮರ್ಯಾದೆಯಿಂದ ಈ ನಿನ್ನ ಗೌಡ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸಿ ಅವರವರ ಜಾತ್ರೆ ಜಾಗರಣೆ ಮಾಡಿಸಿದರೆ ಸರಿ. ಇಲ್ಲವಾದರೆ ನಿನ್ನ ಹಾಗೂ ನಿನ್ನ ಗೌಡನನ್ನು ದುರ್ಗಮ್ಮನ ಅರಕೆಯ ಕೋಣದಂತೆ ಕತ್ತರಿಸಿ ಹಾಕುವ ಮಗನೇ. ಎಚ್ಚರ, ಎಚ್ಚರ. ಸಿದ್ಧ, ಈ ಬೈರೇಗೌಡನನ್ನು ಎದೆ ತಟ್ಟಿ ನಿಲ್ಲುವ ಗಂಡು ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಭೂಗೋಳ ಜಗತ್ತಿನಲ್ಲಿ ಸೋಚಿದ ನೀನೊಬ್ಬ ಬಡ ಬಿಕಾರಿ ನನ್ನ ಮನೆ ಬಾಗಿಲಿಗೆ ಬಂದು ನನ್ನನ್ನು ಎದುರಿಸಿದರೆ ನಾನು ಎದುರ್ತೀನೇನಲೇ? ಲೇ ಗೌಡ, ಕುನ್ನಿಯಲ್ಲ ಕುರಿ. ಇದು ಸಿಂಹದ ಮರಿ. ನಡೆಯಲಾರದ ಮಾತನ್ನು ಹೇಳಿ ನಿನ್ನನ್ನು ಎದುರಿಸ್ತಾ ಇಲ್ಲ. ಬೈರೇಗೌಡ, ನಿನ್ನನ್ನು ಎತ್ತರಿಸ್ತಾ ಇದ್ದೀನಿ. ಎಚ್ಚರ. ಮರ್ಯಾದೆಯಿಂದ ಈಗಿನ ಎಲ್ಲಾ ಕೆಲಸವನ್ನು ಕೈಬಿಟ್ಟು ನಮ್ಮೂರಿನ ಜನತೆಗೆ ತಲೆಬಾಗಿ ನಮ್ಮೂರ ಜಾತ್ರೆಯನ್ನು ಪ್ರಾರಂಭಿಸಿದರೆ ಸರಿ. ಇಲ್ಲವಾದರೆ ಈಗಲೇ ನಿನ್ನ ತಂಗಿಯ ಕೈ ಹಿಡಿದು ಅದೆಲ್ಲಕ್ಕೂ ನಾನೇ ಚಾಲನೆ ಕೊಡುತ್ತೇನೆ. ಚಾಲನೆ? ಸಿದ್ಧ, ನಿನ್ನ ಹೆತ್ತವರ ಪವಿತ್ರ ರಕ್ತ ನಿನ್ನ ದೇಹದಲ್ಲಿ ಹರಿಯುತ್ತಿದ್ದರೆ ಮಗನೇ, ನಿನ್ನ ಎದೆ ತೊಡೆ ತಟ್ಟಿದ ಹಾಗೆ ನನ್ನ ಎದೆ ಮುಟ್ಟಿ ನನ್ನ ತಂಗಿಯ ಕೈ ಹಿಡಿದು ಈ ಊರಿನ ಜಾತ್ರೆ ಪ್ರಾರಂಭಿಸಲೇಬೇಕು. ನಾನು ನೋಡ್ಕೊಂತೀನಿ. ಮುಟ್ಟೆ ತೀರುವನೆಂದು ನೀ ಅಡಕಟ್ಟು ಮುಂದಾಗಿ ದೇಹದ ಚಟ್ಟವನ್ನು ಕಟ್ಟಿರುತ್ತೇನೆ. ಎಚ್ಚರ. ಏ ತಮ್ಮ,
ಬೇಡ ಅಂತ ಪಡ ಪಡ ಅಂತ ಬರೆದು ಪೆನ್ನಿನ ಹಿಂಕ್ ಯಾಕೆ ಹಾಳು ಮಾಡ್ಕೊಂತಲೇ ಸುತ್ತ ನಮ್ ಗೌಡ್ರು ಹೇಳಿದಂಗ ಕೇಳಿ ಅವ್ರ ಕಾಲ ಕೆಳಗ್ ಬಿದ್ದು ಚಿನ್ನದ ಪದಕ ಗೆದ್ದು ಇಲ್ಲ ಅಂದ್ರ ಈ ಪಂಜರ ಗಿಳಿ ಹಿಡ್ಕಂದಂತ ಹೋದ್ರ ಎರಡು ಕಣ್ಣು ಕೊಡು ಹುಷಾರ್. ಈ ಮೂರ್ತಿ ವಿಷ ಜಂತುಗಳೇ, ನಿಮ್ಮ ಬಳ್ಳು ಬೆದರಿಕೆಗೆ ಹೆದರಿ ಬಗ್ಗಿ ಹೇಡಿಯಾಗಿ ತಲೆ ಅಲ್ಲಾಡಿಸುವ ಕುಲವಲ್ಲ ಈ ಸಿದ್ಧಲಿಂಗನದು. ಕರಕ ಕಂಕಣ ಕಟ್ಟಿ ರಣರಂಗಕ್ಕೆ ವೀರ ಕೊಟ್ಟು ಒಂದು ಸಲ ಚಡ್ಡಿ ಸೆಡ್ಡು ಬಾರಿಸಿ ನಿಂತರೆ ನಿಮ್ಮಂತ ತಾಯಿ ಗಂಡರು ನನಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಮಹಡಿಯ ಮನೆಯ ಮೇಲೆ ಕುಳಿತು ಈ ರಂಗದಾಟಕ್ಕೆ ಬಣ್ಣ ಹಚ್ಚಿ ಚಿತ್ರಿಸಿದ ಜಾದುಗಾರನೇ ಆ ಪ್ರಶಾಂತ್. ಸುಳ್ಳು ಸುಳ್ಳು. ಹಾಗಿದ್ದರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಶಕುಂತಲೆ ನನ್ನ ಸತಿ ಎಂದು ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಲೇ, ನಿಮ್ಮಲ್ಲಿ ನನ್ನನ್ನು ತಡೆಯುವ ತಾಕತ್ತಿದ್ದರೆ ಬನ್ನಿ ನೋಡೋಣ. ಬೈರೇಗೌಡ, ಈ ಹೋರಾಟ ಅಂತ್ಯವಲ್ಲ ಮಗನೇ, ಆರಂಭ ಆರಂಭ. ಬರುತ್ತೇನೆ. ಬಿ ಕೇರ್ಫುಲ್. ಆ ಸಮಯ ಈಗಲ್ಲ. ಇಲ್ಲ ತಿಪ್ಪಯ್ಯ, ಇಲ್ಲ. ನಮ್ಮ ಅರಮನೆಗೆ ಪ್ರವೇಶಿಸಿ ನಮ್ಮ ಶಾಂತಮ್ಮನನ್ನು ಒಯ್ದನೆಂದರೆ ನಾನಿದನ್ನು ಸಹಿಸಲಾರೆ, ನಾನು ಅವನ ಜೀವ ಉಳಿಸಲಾರೆ. ಲೇ ಚಾರ್ಲಿ, ಹೊಲ ಹೋದ್ಮ್ಯಾಗ ನೆಲ ಹೋದಂಗ ಆತಲೇ ನಿನ್ ಬಾಳೆ. ಯಪ್ಪ ಪ್ರಶಾಂತಪ್ಪ, ಕೆಳಗಿಳಿದು ಬಾರು ಮರಾಯ. ನೀ ಹೇಳಿದ ಕೆಲಸ ಯಾವುದು ಆಗಿಲ್ಲ. ಬಾ. ಅದು ಯಾವುದು ನನಗೆ ಬೇಕಾಗಿಲ್ಲ ಪ್ರಶಾಂತ್. ನನ್ನ ಮರ್ಯಾದೆ ಕಳೆದ ಆ ನಾಯಿಗೆ ನರ್ಕ ತೋರಿಸಬೇಕಾದರೆ ಅವನ ಹೆಣ ಎತ್ತಲೇಬೇಕು. ಅದು ಆಗಲ್ಲ ಬೈರೇಗೌಡ. ಇದಕ್ಕಿರುವುದೊಂದೇ ದಾರಿ. ಆ ದಾರಿ ಕಾಯೋಕೆ ನಾನು ಇವತ್ತಿನವರೆಗೆ ವಿಚಾರ ಮಗ್ನಾಗಿದ್ದೆ. ಅದನ್ನು ನಾನು ಮಾಡಿ ತೋರಿಸುತ್ತೇನೆ. ಅದ್ಯಾವ ಉಪಾಯ ಎಂದು ಬೇಗನೆ ಹೇಳು ಪ್ರಶಾಂತ್. ಆನಂದದಿಂದ ನಲಿಯುತ್ತಿರುವ ಇವನ ಮನೆಯಲ್ಲಿ ಕೋಟಾಗೋಟಿನ ಸೂಟ್ ಕೇಸನ್ನು ಎಸೆದು ಆ ಆಪಾದನೆ ಇವನ ಮೇಲೆ ಹಾಕಿ ತಕ್ಷಣ ನಮ್ಮ ಪ್ರಿಯಸ್ಥೆಯನ್ನು ಕಳಿಸಿ ಇವನನ್ನು ಸೆರೆಮನೆಗೆ ಕಳಿಸಿ ಬಿಡೋಣ. ಏನಂತೀರಿ? ಗುಡ್ ಐಡಿಯಾ ಪ್ರಶಾಂತ್. ಈ ಕೆಲಸ ನೀನು ಬೇಗನೆ ಮಾಡಿ ಮುಗಿಸಿದೆ. ಹಾಗಂತ ನೀವು ಮೂವರು ಕೂಡಿ ಆ ಸೂಟ್ ಕೇಸನ್ನು ರೆಡಿ ಮಾಡಿಕೊಂಡಿರಿ. ಆ ಸಿದ್ಧಲಿಂಗನನ್ನು ಆವೇಶದ ಅವಂತಾರದಲ್ಲಿ ಸಿಲುಕಿಸಿ ನಮ್ಮೆಲ್ಲರ ಮನ ಕುಲುಕಿಸಿದ ಆ ನರಕುರಿಯನ್ನು ಜೈಲಿಗೆ ಕಳಿಸಿ ನನ್ನ ಹೊಟ್ಟೆಯನ್ನು ತೆಗೆಸುತ್ತಿರುವ ದಾವಾಜ್ಞೆಯನ್ನು ಆರಿಸಿಕೊಳ್ಳುತ್ತೇನೆ. ನಂತರ ನಿನ್ನ ತಂಗಿಯ ಕೈ ಹಿಡಿದು ಚಕ್ರಾಧಿಪತಿಯಾಗಬೇಕೆಂಬ ಅವರ ರಥದ ಗಾಳಿಯನ್ನು ಕತ್ತರಿಸಿ ಹಾಕಿ ಅವರ ನೆತ್ತರ ಜಲದಲ್ಲಿ ಮಜ್ಜನೆಗೈದು ಈ ಸಜ್ಜನ ಸಮಾಜದ ಗುರಿಗೆ ನಾನೇ ವಜ್ರಗೌಡನ ಮಗ ಪ್ರಜ್ವಲ ಪ್ರಶಾಂತನೆಂದು ನಿಮ್ಮ ಮನಃಶಾಂತಿ ಪಡಿಸದಿದ್ದರೆ ನಾನು ನಿಮ್ಮ ಫ್ಯಾಕ್ಟರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಖ್ಯಾತ ಪ್ರವೀಣ ಪ್ರಶಾಂತನೇ ಅಲ್ಲ. ತುಂಬಾ ಚೆನ್ನಾಗಿದೆ ನಿಮ್ಮ ಪ್ಲಾನ್. ಈ ಕಾರ್ಯದ ರಕ್ಷಣೆಗೆ ನಾನು ಸದಾ ಸಿದ್ಧ. ತುಂಬಾ ತುಂಬಾ ಜಾಣವಂತರು. ನಡ್ರಿ ಒಳಗೆ ಹೋಗೋಣ. ಸೂಟ್ಕೇಸ್ ರೆಡಿ ಮಾಡಿ.